ನಿಲ್ಸ್ಕೊಂಡಿರ್ಬೋದು, ಟ್ಯಾಂಕರ್ಗೆ ಹೋಗಿ ಹೊಡಿಯುತ್ತಲ್ಲ, ಅದು ಆಲ್ರೆಡಿ ಇದು ನಡೀತಾ ಇದೆ. ಓಕೆ, ಅದ್ರ ಜೊತೆಯಲ್ಲಿ ಇದಕ್ಕೆ ಕೌಂಟರ್ ಆಗಿ ಯುಕ್ರೇನ್ ಅಂತೂ ತನಗೇನು ಮಾಡಬೇಕು ಅದು ಮಾಡ್ತು ಯೂಸಿಂಗ್ ನೇವಲ್ ಡ್ರೋನ್ಸ್. ರಷ್ಯಾ ತನ್ನ ನೇವಲ್ ಡ್ರೋನ್ ಯೂಸ್ ಮಾಡಿ ದ ಬಿಗ್ಗೆಸ್ಟ್ ನೇವಲ್ ಶಿಪ್ ಆಫ್ ರಷ್ಯಾ ಏನಿದೆ ಅದನ್ನ ಡೆಸ್ಟ್ರಾಯ್ ಮಾಡ್ತು. ಇಟ್ ಈಸ್ ಬಿಗ್ಗೆಸ್ಟ್ ನೇವಲ್ ಶಿಪ್ ರಷ್ಯಾ, ಸಾರಿ ಇದ್ರದ್ದು ಯುಕ್ರೇನ್ ಏನಿತ್ತು, ರಷ್ಯಾ ತನ್ನ ನೇವಲ್ ಡ್ರೋನ್ ಇಂದ ಯುಕ್ರೇನ್ ಬಿಗ್ಗೆಸ್ಟ್ ಶಿಪ್ ನ ಕೆಳಗಡೆ ತಂತು. ಅಂದ್ರೆ ಇಟ್ ಡೆಸ್ಟ್ರಾಯ್ಡ್ ಇಟ್. ಇಟ್ ಈಸ್ ಅಂಡರ್ ಸಿ ರೈಟ್ ನೌ. ರಷ್ಯಾ ಕೂಡ ಹೆವಿಲಿ ಇನ್ವೆಸ್ಟ್ ಮಾಡಿದೆ ಆ್ಯಂಡ್ ದೇ ಆರ್ ದೇರ್ ಅಲೈಸ್. ಈ ಫೆಬ್ರವರಿ 28ಕ್ಕೆ ಮುಂಚೆ ಟ್ರೇಡ್ ಫ್ರೀಯಾಗಿ ನಡೀತಿತ್ತಲ್ಲ, ಏನೇನು ಪಾಸಿಬಲ್ ಇದೆ, ದೇ ಹ್ಯಾವ್ ಟೋಟಲಿ ಸ್ಟಾಕ್ಡ್ ಎವ್ರಿಥಿಂಗ್ ಅಪ್. ಈಗ ಇರಾನ್ ಹತ್ರ ಎಲ್ಲಾನು ಇದೆ. ಸೊ ಇಟ್ ಈಸ್ ನಾಟ್ ವಯಬಲ್ ರೈಟ್ ನೌ ಟು ಅಂಡರ್ ಎಸ್ಟಿಮೇಟ್ ಇರಾನ್. ನೀವು ಇರಾನ್ ಏನಾದರೂ ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ, ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಬಿಡಿಸ್ಕೊಂಡ್ಬಿಡ್ತೀವಿ ಅಂತ ಹೊಸದು ಪ್ರತಿದಿನ ಅವ್ರು ತೋರಿಸುವಂಥ ಚಾನ್ಸಸ್ ಇದೆ. ಎಸ್, ನೀವು ಕೌಂಟರ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ, ಬಟ್ ದಟ್ ಕೌಂಟರ್ ಟು ಅಮೆರಿಕಾ ಅದು ತುಂಬ ಹೆವಿ ಕಾಸ್ಟ್ ಇಂದ ಬರುತ್ತೆ. ಕೃಷ್ಣರಾಜ್ ಸರ್, ಇರಾನ್ನ ಬಾಹುಗಳು ಅಂತ ಬಂದಾಗ ಏನೋ ಎರಡು ಕೈ ಇದೆ ಅಂತ ಅಂದ್ಕೊಳ್ಳೋದು ಬೇರೆ ವಿಚಾರ. ಇರಾನ್ನ ಬಾಹುಗಳಲ್ಲಿ ಟರ್ಕಿ ಅಂತ ಒಂದು ಬಾಹು ಇದೆ, ರಷ್ಯಾ ಅಂತ ಒಂದು ಬಾಹು ಇದೆ, ಚೈನಾ ಅಂತ ಒಂದು ಬಾಹು ಇದೆ. ಅಲ್ಪ ಸ್ವಲ್ಪಕ್ಕೆ ಪಾಕಿಸ್ತಾನದೊಂದು ಬಾಹುನೂ ಇರಬಹುದೇನೋ ಅಂತ ಅಂದ್ಕೊಂಬಿಟ್ರೆ ನಾವು ಭಾರತದ ಆರ್ಥಿಕತೆ ವಿಚಾರದ ಬಗ್ಗೆ ನನ್ನ ಕನ್ಸರ್ನ್ ಸದ್ಯಕ್ಕಿರೋದು. ತುಂಬ ಒದ್ದಾಡ್ತಾ ಇದೆ ಬೇರೆ ಬೇರೆ ವಿಚಾರಗಳಿಗೆ. ನೀವು ಆಗಲೇ ಹೇಳ್ತಾ ಇದ್ದೀರಿ, ಎಲೆಕ್ಷನನ್ನು ಒಂದೇ ಒಂದು ಕಾರಣಕ್ಕೆ ಅನೇಕ ವಿಚಾರಗಳು ಹೋಲ್ಡ್ ಆಗಿರಬಹುದು. ಬೆಲೆ ಏರಿಕೆ ಬಿಸಿ ತಟ್ತಾ ಇಲ್ಲ, ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿಲ್ಲ ಅಂತ ಅನ್ನಿಸ್ತಿರಬಹುದು. ಎಲೆಕ್ಷನ್ನ ವೋಟಿಂಗ್ ಮುಗಿದ ಮರುಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಏನು ಸರ್ ಈ ಗೋಲ್ಡ್ ಕಥೆ ಏನು, ನಮ್ಮಲ್ಲಿ ಬೆಲೆ ಏರಿಕೆ ಕಥೆ ಏನು, ಇನ್ಫ್ಲೇಷನ್ ಕಥೆ ಏನು, ಡಾಲರ್ ಎದುರುಗಡೆ ರೂಪಾಯಿ ಕಥೆ ಎಲ್ಲಕ್ಕೆ ಬರಬಹುದಾಗುತ್ತೆ, ಹೇಗಾಗ್ತಿದೆ ಈ ಮಾರ್ಕೆಟ್ ಅಂತ ಹೇಳಿ? ಈಗ ಯುದ್ಧ ಸಂದರ್ಭದಲ್ಲಿ ಅಥವಾ ಕೋವಿಡ್ ಅಂತ ಸಂದರ್ಭಗಳಲ್ಲಿ ಎಕನಾಮಿಕ್ ಬಿಹೇವಿಯರ್ ಆಫ್ ದಿ ಪೀಪಲ್ ಅಥವಾ ಮಾರ್ಕೆಟ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ಸ್ಗಳು. ಅವು ನಮ್ಮ ಅನಾಲಿಸಿಸ್ಗೆ ಅಥವಾ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆಗೆ ಬರೋದೇ ಇಲ್ಲ. ಯಾಕಂದ್ರೆ ವಿ ಡೋಂಟ್ ನೋ ವಿಚ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ದೇರ್ ಬಿಹೇವಿಯರ್ ಅಂತ. ಸಪ್ಲೈ ಅಥವಾ ಡಿಮ್ಯಾಂಡ್ ಅನ್ನೋದು. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಹೋಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಮತ್ತೆ ಒಂದು ವರದಿ ಬರ್ತಿತ್ತು ಸರ್, ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಲಕ್ಷಾಂತರ 25 ಲಕ್ಷಕ್ಕೂ ಮೇಲ್ಪಟ್ಟ ಜನ ಅಂತ ಹೇಳಿ ಒಂದು ವರದಿ ಇದೆ. ಬಡತನಕ್ಕೆ ಜಾರಿ ಬಿಡ್ತಾರೆ ಅವರು. ಇದು 25 ಲಕ್ಷ ಏನೇನೋ ಅಲ್ವೇನೋ ಅದು 25 ಲಕ್ಷ ಅನ್ನೋದು ಇನ್ನೂ ಜಾಸ್ತಿ ಇರಬಹುದೇನೋ, ಗೊತ್ತಿಲ್ಲ ನಮಗೆ. ಆಲ್ರೆಡಿ ಈಗ ನೀವು ಕೋವಿಡ್ ಬಂದಾಗ ಎಷ್ಟು ಜನಸಂಖ್ಯೆ ಬಡತನಕ್ಕೆ ತಳ್ಳಿಬಿಟ್ರಲ್ಲ. 8 ಕೋಟಿ ಜನ ಅವಾಗ. 8 ಕೋಟಿ ಜನ 8 ಕೋಟಿ ಜನ ಬಡತನದೊಳಗಡೆ ಹೋಗ್ಬಿಟ್ರು ಅವಾಗ, ಬಡತನ ರೇಖೆ ಒಳಗಡೆ. ಸೊ ಹೀಗಾಗಿ ಇಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಪ್ರೊಡಕ್ಷನ್ ಅಫೆಕ್ಟ್ ಆಗುತ್ತೆ. ಮತ್ತೆ ಈಗ ಆಲ್ರೆಡಿ ಇನ್ಫ್ಲೇಷನ್ ನ ಗಮನಿಸಿದಾಗ, ಫುಡ್ ಪ್ರೈಸಸ್ ಇವೆಲ್ಲ ಗಮನಿಸಿದಾಗ, ವೇಜಸ್ ರಿಮೈನಿಂಗ್ ದಿ ಸೇಮ್. ಫುಡ್ ಪ್ರೈಸಸ್ ಹೆಚ್ಚಾದಾಗ ಏನ್ ಮಾಡ್ತಾರೆ, ಅದು ಯಾವುದು ಎಸೆನ್ಷಿಯಲ್ ಇರ್ತದೆ ಅದು ಆ ವಸ್ತುಗಳನ್ನ ಕೊಂಡ್ಕೋಬೇಕಾಗುತ್ತೆ. ಅದು 3 ಹೊತ್ತು ಊಟ ಮಾಡೋದು 2 ಹೊತ್ತು ಊಟ ಮಾಡ್ಬೇಕಾಗತ್ತೆ. ಅಥವಾ ಹೆಚ್ಚು ಪೌಷ್ಟಿಕ ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ ಅವಾಗ. ಹಾಸ್ಪಿಟಲ್ಗಳಿಗೆ ಹೋಗೋದನ್ನ ಮುಂದೆ ತಳ್ತಾರೆ. ಮತ್ತೆ ಈ ರೀತಿ ಬಿಹೇವಿಯರ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ ಇಂಥ ಸಿಚುವೇಶನ್ ಅಲ್ಲಿ. ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಟಾಕ್ ಮಾರ್ಕೆಟ್, ಅದೇ ರೀತಿ ಗೋಲ್ಡ್ ಪ್ರೈಸಸ್ ಇವೆಲ್ಲ ಒಂದು ಅಳತೆಗೆ ಸಿಗೋದಿಲ್ಲ. ಯಾವಾಗ ಏನಾಗುತ್ತೋ ಅನ್ಸರ್ಟನಿಟಿ. ಗೋಲ್ಡ್ ರೈಸ್ ಆಗುತ್ತೆ ಅಂತೀರಾ, ಡ್ರಾಪ್ ಆಗುತ್ತೆ ಅಂತೀರಾ? ಗೋಲ್ಡ್ ರೈಸ್ ಆಗುತ್ತೆ ಅಂತೀರಾ, ಡ್ರಾಪ್ ಆಗುತ್ತೆ ಅಂತೀರಾ? ಈಗ ಗೋಲ್ಡ್ ಪ್ರೈಸಸ್ ನನಗನ್ಸೋ ಮಟ್ಟಿಗೆ ಈಗ ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಕಡಿಮೆ ಇರೋದ್ರಿಂದ ರಿಮೈನಿಂಗ್ ದಿ ಸೇಮ್ ಇರ್ತದೆ. ಅದೇನು ಹೆಚ್ಚು ಆಗಲ್ಲ, ಕಡಿಮೆ ಆಗೋದಿಲ್ಲ. ಇನ್ನು ಕಡಿಮೆ ಆದ್ರೂ ಆಗ್ಬಹುದು, ಬಟ್ ಹೆಚ್ಚಿಗೆ ಅಂತೂ ಆಗೋದಿಲ್ಲ. ಯಾಕಂತಂದ್ರೆ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಜನಕ್ಕೆ. ಹಾಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ನನಗೂ ಐಡಿಯಾ ಅದು ಬರ್ತಾ ಇಲ್ಲ. ಬಟ್ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಆರ್ಥಿಕತೆಯನ್ನ ನಾವು ಹೀಗೆ ಕಂಟ್ರೋಲ್ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಮೇಲೆ ನಿಂತಿದೆ. ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ನಿಂತಿದೆ. ಈ ಗ್ಲೋಬಲೈಸೇಷನ್ ಆದ್ಮೇಲೆ ಈಗ ನೀವ್ ಹೇಳ್ತಾ ಇದ್ರಿ 57% ಆಯಿಲ್ ನ, ಅಂದ್ರೆ ಎಡಿಬಲ್ ಆಯಿಲ್ ನ ನಾವು ಈ ಒಂದು ಸೌತ್ ಏಷ್ಯನ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಬರ್ಮಾ ಇಲ್ಲ ಥೈಲ್ಯಾಂಡ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು. ಈ ರೀತಿ ಕಂಟ್ರೀಸ್ ಈ ರೀತಿ ಇರೋದ್ರಿಂದ ಆ ಪ್ರೈಸಸ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅದರಿಂದ ಇದು ಸೈಕಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದ್ರಿಂದ ಇನ್ನೊಂದಕ್ಕೆ ಎಫೆಕ್ಟ್ ಆಗ್ತಾ ಹೋಗ್ತದೆ. ಅದರಿಂದ ಪ್ರೊಡಕ್ಷನ್, ಕನ್ಸಂಪ್ಷನ್, ಎಂಪ್ಲಾಯ್ಮೆಂಟ್ ಎಲ್ಲವೂ ಅಫೆಕ್ಟ್ ಆಗ್ತಾ ಹೋಗ್ತದೆ. ನಾನಿದೀಗ